A1 ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ಕೈವಾರಕ್ಕೆ ಹೈಟೆಕ್ ಸ್ಪರ್ಶ. ಗಾಳಿಯಿಂದಲೇ ಕುಡಿಯುವ ನೀರು ಉತ್ಪಾದಿಸುವ ಘಟಕಕ್ಕೆ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಚಾಲನೆ. ಗ್ರಾಮೀಣ ಭಾಗದ ಆಸ್ಪತ್ರೆಗಳಲ್ಲಿ ತಜ್ಞ ವೈದ್ಯರ ಕೊರತೆ ಇರುವುದು ಕಳವಳಕಾರಿ ಸಂಗತಿಯಾಗಿದ್ದು, ಯಗವಕೋಟೆ ಆಸ್ಪತ್ರೆಯಲ್ಲೂ ಇಂತಹುದ್ದೇ ಸಮಸ್ಯೆ ಎದುರಾಗಿದ್ದು, ವೈದ್ಯರು ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಲು ಮುಂದೆ ಬರಬೇಕೆಂದು ಉನ್ನತ ಶಿಕ್ಷಣ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಕರೆ ನೀಡಿದರು. ತಾಲೂಕಿನ ಐತಿಹಾಸಿಕ ಕ್ಷೇತ್ರ ಕೈವಾರದ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನದ ಅಡಿ ಗಾಳಿಯಲ್ಲಿರುವ ತೇವಾಂಶವನ್ನು ಬಳಸಿಕೊಂಡು ಶುದ್ಧ ಕುಡಿಯುವ ನೀರು ಉತ್ಪಾದಿಸುವ ವಿನೂತನ ಘಟಕಕ್ಕೆ ಅಧಿಕೃತವಾಗಿ ಚಾಲನೆ ನೀಡಿ ಮಾತನಾಡಿದ ಅವರು, ಜೈನ್ ವಿಶ್ವವಿದ್ಯಾಲಯ ಹಾಗೂ ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಈ ವಿಶೇಷ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಕೇಂದ್ರ ಸರ್ಕಾರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯು ಈ ಯೋಜನೆಗಾಗಿ 1.78 ಕೋಟಿ ರೂಪಾಯಿಗಳ ಅನುದಾನ ನೀಡಿದ್ದು, ರಾಜ್ಯ ಸರ್ಕಾರವು ಆರೋಗ್ಯ ಇಲಾಖೆಯ ಮೂಲಕ ಘಟಕ ಸ್ಥಾಪನೆಗೆ 1 ಎಕರೆ ಜಾಗವನ್ನು ಮಂಜೂರು ಮಾಡಲಾಗಿದೆ. ಇಲ್ಲಿ ನೀರು ಉತ್ಪಾದಿಸಲು ವಿದ್ಯುತ್ ಅವಶ್ಯಕತೆ ಇಲ್ಲ. ಸಂಪೂರ್ಣವಾಗಿ ಸೋಲಾರ್ ಮತ್ತು ಬ್ಯಾಟರಿಗಳ ಸಹಾಯದಿಂದ ಈ ಘಟಕಗಳು ಕಾರ್ಯನಿರ್ವಹಿಸುತ್ತವೆ. ಸದ್ಯ 2 ಘಟಕಗಳ ಮೂಲಕ ಆಸ್ಪತ್ರೆಗೆ ಬೇಕಾದ ಶುದ್ಧ ಬಿಸಿ ನೀರು ಮತ್ತು ತಣ್ಣೀರನ್ನು ಉತ್ಪಾದಿಸಲಾಗುತ್ತದೆ. ಮುಂದಿನ 3-4 ತಿಂಗಳುಗಳಲ್ಲಿ ಮತ್ತೊಂದು ಘಟಕ ನಿರ್ಮಾಣವಾಗಲಿದ್ದು, ಒಟ್ಟಾರೆ ದಿನಕ್ಕೆ 4,000 ಲೀಟರ್ ನೀರು ಲಭ್ಯವಾಗಲಿದೆ. ಇದರಿಂದ ಆಸ್ಪತ್ರೆಯ ರೋಗಿಗಳಿಗೆ ಮಾತ್ರವಲ್ಲದೆ ಉತ್ಪಾದಿಸುವ ಗಾಳಿಯಲ್ಲಿರುವ ತೇವಾಂಶವನ್ನು ಬಳಸಿಕೊಂಡು ಶುದ್ಧ ಕುಡಿಯುವ ನೀರು ವಿನೂತನ ಘಟಕ ದೇಶದಲ್ಲಿಯೇ ಇದು ಮೊದಲ ಯೋಜನೆಯಾಗಿದ್ದು, 2022ರಲ್ಲಿ ಈ ಯೋಜನೆ ಆರಂಭವಾಗಿದ್ದರೂ ಸ್ಥಳಾವಕಾಶದ ಸಮಸ್ಯೆಯಿಂದ ವಿಳಂಬವಾಗಿತ್ತು. ಗ್ರಾಮಸ್ಥರಿಗೂ ಶುದ್ಧ ನೀರು ದೊರೆಯಲಿದ್ದು, ಒಂದು ಹನಿ ನೀರು ಕೂಡ ವ್ಯರ್ಥವಾಗದಂತೆ ವಿನ್ಯಾಸಗೊಳಿಸಲಾಗಿದೆ ಎಂದು ತಿಳಿಸಿದರು. ಸಚಿವ ಸುಧಾಕರ್ ಅವರ ವಿಶೇಷ ಆಸಕ್ತಿಯಿಂದಾಗಿ ಇಂದು ಘಟಕ ಲೋಕಾರ್ಪಣೆಯಾಗಿದೆ. ಮುಂದಿನ 2 ವರ್ಷಗಳ ಇದರ ನಿರ್ವಹಣೆಯನ್ನು ವಿಶ್ವವಿದ್ಯಾನಿಲಯವೇ ಮಾಡಲಿದ್ದು, ನಂತರ ಆಸ್ಪತ್ರೆ ಅಥವಾ ಪಂಚಾಯಿತಿಯವರು ಇದರ ಜವಾಬ್ದಾರಿ ವಹಿಸಿಕೊಂಡು ಉತ್ತಮವಾಗಿ ನಿರ್ವಹಣೆ ಮಾಡಬೇಕೆಂದು ಮನವಿ ಮಾಡಿದರು. ಸಮುದಾಯ ಕೈವಾರ ಸರ್ಕಾರಿ ಪ್ರಾಥಮಿಕ ಆರೋಗ್ಯ ಕೇಂದ್ರವಾಗಿ ಮೇಲ್ದರ್ಜೆಗೇರಿಸಲಾಗಿದೆ. 4.56 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಸುಸಜ್ಜಿತ ಆಸ್ಪತ್ರೆ ನಿರ್ಮಾಣಕ್ಕಾಗಿ ಈಗಾಗಲೇ ಟೆಂಡರ್ ಆಹ್ವಾನಿಸಲಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ ಜೈನ್ ವಿವಿ ನಿರ್ದೇಶಕಿ ಪ್ರೊಫೆಸರ್ ಗೀತಾ ಬಾಲಕೃಷ್ಣ, ಜಿಲ್ಲಾ ವೈದ್ಯಾಧಿಕಾರಿ ಡಾಕ್ಟರ್ ಮಹೇಶ್, ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ರಾಮಚಂದ್ರಾರೆಡ್ಡಿ, ಜೈನ್ ವಿವಿಯ ಡಾಕ್ಟರ್ ಸಹಕಾರ ಮೋಹನ್, ಸೆಂದಿಲ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ತಾಲೂಕು ಅಧ್ಯಕ್ಷ ಮುನಿನಾರಾಯಣಪ್ಪ, ಎಸ್ಎನ್ ಚಿನ್ನಪ್ಪ, ಕೈವಾರ ವಿಎಸ್ಎಸ್ಎನ್ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಸೀನಪ್ಪ, ಚಂದ್ರಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್, ಬಾಲರಾಜು, ಮುಸ್ತಫಾ, ಬಳೆ ನಾಗರಾಜು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಅಷ್ಟು ಕೊಡ್ತೀವಿ ಅಂದ್ರೂ ಇವತ್ತು ವೈದ್ಯರು ಬರ್ತಾ ಇಲ್ಲ. ಬಹಳ ಒಂದು ರೀತಿ ನಮಗೆ ಸಾರ್ವಜನಿಕರಿಗೆ ಉತ್ತರ ಕೊಡೋಕ್ಕಾಗ್ದಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಯಗವಕೋಟೆಯಲ್ಲಿ ಬಹಳ ಒತ್ತಡ ಇದೆ. ಈ ತರ ನಮಗೆ ಸಮಸ್ಯೆ ಆಗ್ತಾ ಇದೆ. ಅದ್ರ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಆದ್ರೆ ಸುಮಾರು 3 ಜನ ಸ್ಪೆಷಲಿಸ್ಟ್ 2 ಇರ್ತಾರೆ. ಈಗ ಏನಾಗಿದೆ, ತಜ್ಞ ವೈದ್ಯರ ಸಮಸ್ಯೆ ಉದ್ಭವ ಆಗಿದೆ. ಒಂದು ಅವರಿಗೆ ಸುಮಾರು 1 ಲಕ್ಷ 1.25 ಲಕ್ಷ 1,10,000 ರೂಪಾಯಿ ಸಂಬಳ ಏನೋ ತಜ್ಞ ವೈದ್ಯರಿಗೆ. ಅದನ್ನ ಕರೆದ್ರೂ ಕೂಡ ಅದಕ್ಕೂ ಬರ್ತಾ ಇಲ್ಲ. ಹೀಗಾಗಿ ಏನಾಗಿದೆ, ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾರಣ, ಯಾರು ರೆಗ್ಯುಲರ್ ಆಗಿ ತಜ್ಞ ವೈದ್ಯರು ಇರ್ತಾರೆ ಅವರಿಗೆ ಸಂಬಳ 2 ಲಕ್ಷಕ್ಕಿಂತ ಮೇಲೆ ಇರ್ತದೆ. ಜಾಸ್ತಿ ಸರ್ವಿಸ್ ಆಗಿರೋ ಜಾಸ್ತಿ ಇರ್ತದೆ. ಕೆಲವರು ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ, ಈಗ ಉದಾಹರಣೆಗೆ ಗೈನಕಾಲಜಿಸ್ಟ್ ಏನು ನಮ್ಮ ಹೆರಿಗೆ 24 ಗಂಟೆನೂ ಹೆರಿಗೆ ವೈದ್ಯರು, ಈಗ ತಾಲೂಕಲ್ಲಿ ಎಷ್ಟೋ ಕಡೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಹೆರಿಗೆ ವೈದ್ಯರು ಇರ್ತಾರೆ. ತಾಲೂಕು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆರಿಗೆ ವೈದ್ಯರು ಇರಲ್ಲ. ಅದನ್ನ ಎಲ್ಲ ಯೋಚನೆ ಮಾಡಿ ಆ 1-2 ಪೋಸ್ಟ್ ಅನ್ನ ಇಲ್ಲಿಗೆ ಶಿಫ್ಟ್ ಮಾಡಿ ಇದಕ್ಕೆ ಪರ್ಯಾಯವಾಗಿ ಬೇರೆ ಪೋಸ್ಟ್ ಕೊಡೋದು. ಯಾಕಂದ್ರೆ ಹೆರಿಗೆ ತಜ್ಞರನ್ನ ಇಲ್ಲಿ ಇಡೋದು ಬೇಡ. ಹೆರಿಗೆ ಸಂಖ್ಯೆ ಜಾಸ್ತಿ ಆದ್ರೆ ಇಟ್ಟರು ಅದಕ್ಕೆ ಉಪಯೋಗ ಇದೆ. ಕೆಲಸದ ಒತ್ತಡ ಇಲ್ದಿರ ಸುಮ್ಮನೆ ಅವರು ಇಲ್ಲಿ ಕಾಲಹರಣ ಮಾಡುವಂಥದ್ದು ಆಗುತ್ತೆ ಅನ್ನೋ ಒಂದು ಆಲೋಚನೆ ಮಾಡಿ ಒಂದು ಹೊಸ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಒಟ್ಟಾರೆಯಾಗಿ ಇಲ್ಲಿ ತಜ್ಞರು 1-2 ಇದ್ದೇ ಇರ್ತಾರೆ. ಹೆರಿಗೆ ತಜ್ಞರು ಇಲ್ದಿದ್ರು ಕೂಡ ಮೋಸ್ಟ್ಲಿ ಪೀಡಿಯಾಟ್ರಿಕ್ಸ್, ಗೈನಕಾಲಜಿ 2 ಪೋಸ್ಟ್ ಇರೋದು.
ಈ ರೀತಿ ಅದನ್ನ ಬೇರೆ ಇದಕ್ಕೆ ಪರಿವರ್ತನೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದರಿಂದ ಈಗ ಸಮುದಾಯ ಆರೋಗ್ಯ ಕೇಂದ್ರ ಆದಂತ ಸಂದರ್ಭದಲ್ಲಿ ಕನಿಷ್ಠ 3 ವೈದ್ಯರು ಇರುವಂತ ಜಾಗದಲ್ಲಿ ಯಾರಾದ್ರೂ ಒಬ್ಬರು ಅಕಸ್ಮಾತ್ ಬರದೇ ಇದ್ರು ಕೂಡ 2 ವೈದ್ಯರು ಇರುವಂತದ್ದಾಗುತ್ತೆ ಮತ್ತು 35 ಹಾಸಿಗೆ ಆಸ್ಪತ್ರೆ ಆಗುತ್ತೆ. 35 ಇನ್ ಪೇಷಂಟ್ಸ್. ಒಂದು ಹುಣಸೇನಹಳ್ಳಿಗೆ ಹೋಗುವಂತ ರಸ್ತೆ ಅಭಿವೃದ್ಧಿ ಆಗಬೇಕು, ಅದಕ್ಕೂ ಅನುದಾನವನ್ನ ಕೇಳ್ತಾ ಇದ್ದೀನಿ. ಮತ್ತೆ ತಪೋವನದ ರಸ್ತೆ ಮುಂದಿನ ದಿನಗಳಲ್ಲಿ ಅದನ್ನು ಮಾಡಬೇಕು. ಇನ್ನು ಬೇರೆ ಬೇರೆ ಗ್ರಾಮಗಳನ್ನ ನಾವು ರಸ್ತೆಗಳನ್ನ ಕೇಳಿದ್ದೀವಿ. ಪ್ರಗತಿ ಪಥ ಯೋಜನೆಯಲ್ಲಿ ನಾವು ಈ ಒಂದು ಹೊಸಳ್ಳಿಯಿಂದ ಅಟ್ಟೂರ್ಗೆ ಹೋಗುವಂತ ರಸ್ತೆ ಅದನ್ನು ಮಾಡ್ತಾ ಇದ್ದೀವಿ. ಇನ್ನು ಈ ಕಡೆ ಬಹಳಷ್ಟು ರಸ್ತೆಗಳು ಬಹಳಷ್ಟು ಹಾಳಾಗಿದ್ದಾವೆ, ಅವನ್ನೆಲ್ಲ ಒಂದೊಂದೇ ಮಾಡುವಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ. ಇದ್ರ ಜೊತೆಗೆ ತಮಗೆ ಗೊತ್ತಿದೆ, ಈಗ ಪಟ್ಟಣ ಪಂಚಾಯಿತಿ ಆಗಿದೆ. ಪಟ್ಟಣ ಪಂಚಾಯಿತಿ ಆಗಿದೆ. ನಮ್ಮ ಮುನ್ನಣ್ಣಪ್ಪನವರು ಒಂದು ತಕರಾರು ಹೇಳಿದ್ದಾರೆ, ಅದೇನ್ ಮಾಡೋದು, ಪಟ್ಟಣ ಪಂಚಾಯಿತಿ ಅಂತ ಆಗಿದೆ. ನೀವು ಕೈವಾರ ಮಸ್ತೇನಹಳ್ಳಿ ಬೇಕು ಅಂತ ಅವ್ರು ಕೇಳ್ತಾ ಇದ್ದಾರೆ. ಈಗ ಕೈಗಾರಿಕೆ ಪ್ರದೇಶಕ್ಕೆ ಹೆಸರು ಕೈವಾರ ಮಸ್ತೇನಹಳ್ಳಿ ಕೈಗಾರಿಕೆ ಪ್ರದೇಶ ಅಂತ ಮಾಡಿದೀವಿ. ಕಾರಣ ಮಸ್ತೇನಹಳ್ಳಿ ಅಂದ್ರೆ ಬಹಳ ಜನಕ್ಕೆ ಗೊತ್ತಾಗಲ್ಲ ಅಂತ ಹೇಳಿ ಕೈವಾರ ಮಸ್ತೇನಹಳ್ಳಿ ಅಂತ ಆಗಿದೆ. ಅವ್ರು ಇನ್ನೂ ಬೋರ್ಡಲ್ಲಿ ಚೇಂಜ್ ಮಾಡಿಲ್ಲ. ಬೋರ್ಡಲ್ಲಿ ಚೇಂಜ್ ಮಾಡಕ್ಕೆ ಅದಕ್ಕೆ ಎಷ್ಟು ಖರ್ಚು ಬರ್ತದೆ ಅಂತ ಅದಕ್ಕೆ ನೋಡ್ಕೊಂಡು ಚೇಂಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಈಗ ಮುನ್ನಣ್ಣಪ್ಪನವರು ಬೇಡಿಕೆ ನೋಡೋಣ ಯಾವ ರೀತಿ ಅದು ಆ ಭೂಮಿ ಚಿತ್ರ ತಗೊಳ್ತಾ ಇದೀವಿ, ಸ್ಯಾಟಲೈಟ್ ಇಮೇಜ್ ತಗೊಳ್ತಾ ಇದೀವಿ. ಸ್ಯಾಟಲೈಟ್ ಮುಖಾಂತರ ನೀವು ನೋಡಿದಾಗ ಆ ಭೂಮಿ ಇದು ಉಳುಮೆ ಆಗಿದೆಯಾ ಇಲ್ವಾ, ಬೆಳೆ ಇಟ್ಟಿದ್ರಾ ಇಲ್ವಾ, ಇವೆಲ್ಲ ಮಾಹಿತಿ ಸಿಗತ್ತೆ. ಅಂತದ್ರಲ್ಲಿ ಇಲ್ಲಿ 200 ಗಿಡ ಇತ್ತಾ ಇಲ್ವಾ ಅಂತ ಸಿಗಲ್ಲ ಸೀನಪ್ಪನ, ಸಿಗಲ್ವಾ ವೆಂಕಟೇಶ್? ಇದೆಲ್ಲ ಮಾಡ್ಕೊಂಡು ಏನ್ ಮಾಡಿದ್ದಾರೆ, ಹಿಂದೆ ಯಾರು ಕೇಳೋರು ಇರ್ಲಿಲ್ವಲ್ಲ, ಅವ್ರದೇ ದರ್ಬಾರು, ಅವ್ರದೇ ಇದು, ಅವರು ಇಷ್ಟ ಬಂದಂಗೆ ಅದನ್ನ ಇನ್ನು 200 ಗಿಡಗಳಿಗೆ ಅಧಿಕಾರಿಗಳು ಕೆಲವು ಶಾಮೀಲಾಗಿ ಅದನ್ನ ಸರ್ಕಾರಕ್ಕೆ ಮೋಸ ಮಾಡುವಂತ ಕೆಲಸವನ್ನ ಮಾಡಿದ್ರು. ಅದನ್ನೇ ನಮಗೂ ಮಾಡಿ ಅಂದ್ರೆ ಯೋಚನೆ ಮಾಡಿ, ನೀವು ಸರ್ಕಾರದ ಮೇಲೆ ಎಷ್ಟು ಹೊರೆ ಆಗುತ್ತೆ, ಏನಾಗುತ್ತೆ ಅನ್ನೋದನ್ನ ಯೋಚನೆ ಮಾಡಿ. ಅದರಿಂದ ಇದನ್ನ ನಾವು ನೋಡಿ ಇದಕ್ಕೆ ವೈಜ್ಞಾನಿಕವಾಗಿ ಇದು ಮಾಡ್ಬೇಕು ಅಂತೇಳಿ ಅವರೇ ಸುಮಾರು 110 ಗಿಡ 1 ಎಕರೆಗೆ ಕೊಡೋಣ ಅಂತ ಹೇಳಿ ಅದನ್ನ ತೀರ್ಮಾನ ಮಾಡಿದ್ರು. ಕಡೆಗೆ ಅದಕ್ಕೆ ಪರಿಹಾರ 25,000 ರೂಪಾಯಿ 1 ಗಿಡ ಅಂತಿತ್ತು. ಅದನ್ನು ಕೂಡ ಅವರು ಇದು ಜಾಸ್ತಿ ಎದಕ್ಕೆ ಇದು ಜಾಸ್ತಿ ದುಡ್ಡಿದೆ ಅಂತಾನೆ ಈ ತರ ಜನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ ಅಂತ ಅವ್ರಷ್ಟು ದುಡ್ಡು ಕೊಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರು 6,000 ಕೊಡ್ತೀವಿ. ನಾನು ಗಲಾಟೆ ಮಾಡಿ ಇಲ್ಲ 6,000 ಆಗೋದಿಲ್ಲ, ಕನಿಷ್ಠ 10,000 ಕೊಡ್ಬೇಕು ಅಂತ ನಾನು ಒತ್ತಾಯ ಮಾಡಿ 10,000 ಅದಕ್ಕೆ ಮಾಡಿಸಿದ್ರು. ಈಗ ರೈತರಿಗೆ ಏನು 25,000 ಇದ್ದಾಗ 200 ಗಿಡ ಇದ್ದಾಗ 25,000 × 200 ಲೆಕ್ಕಾಕಿ ಆಮೇಲೆ ಎಷ್ಟು ಅವ್ರು ಇಸ್ಕೊಳ್ತಾ ಇದ್ರು ಅಂತ ಲೆಕ್ಕ ಹಾಕಿ. ಯಾರು ಇದನ್ನ ಗಿಡಗಳು ಖಮ್ಮಮ್ಮಿಂದನೋ ರಾಜಮಂಡ್ರಿಯಿಂದನೋ ಗಿಡಗಳು ತಂದು ಉಡಿಸ್ತಿದ್ರಲ್ಲ, ಅದ್ಯಾರು ಕೊಂಗನಹಳ್ಳಿಯವರು ಇನ್ಯಾ ಊರಿನವರು ಯಾರ್ಯಾರು ಏಜೆಂಟ್ಗಳಿದ್ರು ಇವರೆಲ್ಲ ಉಣಿಸ್ತಾ ಇದ್ರು. ಅವ್ರು ರೈತರ ಕಡೆಗೆ ಎಷ್ಟು ದುಡ್ಡು ಕೊಡ್ತಾ ಇದ್ರು ಯೋಚನೆ ಮಾಡಿ. ಅವೆಲ್ಲ ನೀವು ಕಳೆದ ಲೆಕ್ಕ ಹಾಕಿದಾಗ ಇವತ್ತು ನಾವೇನ್ ಕೊಡ್ತಾ ಇದೀವಿ ಬಹುಶಃ 1 ಲಕ್ಷ ಹೆಚ್ಚು ಕಮ್ಮಿ ಅಷ್ಟೇ ಬರ್ತಾ ಇದೆ. ಯಾರಿಗೋ ಕೊಡಂಗಿಲ್ಲ, ಏನೋ ಪರ್ಸೆಂಟೇಜ್ ಕೊಡಂಗಿಲ್ಲ, ಯಾರಿಗೋ ಇದು ಬೇರೆ ರೀತಿ ಖರ್ಚಿಲ್ಲ. ಈಗ ಅದನ್ನ ಕೊಡುವಂಥದ್ದಕ್ಕೆ ಇವತ್ತು 20 ಕೋಟಿ ರೂಪಾಯಿ ಮಂಜೂರು ಮಾಡಿಸಿದ್ದೀನಿ. ಏನೋ ಮಾಲ್ಕಿಗಳು ಕೊಡುವಂಥದ್ದಕ್ಕೆ, ಅದಕ್ಕೆ ಪರಿಹಾರ ಕೊಡುವಂಥದ್ದಕ್ಕೆ. ಈಗ ಇವತ್ತು ಸುಮಾರು ಒಂದು 4-5 ಕೋಟಿವರೆಗೂ ಬಹುಶಃ ಇವತ್ತು ಕೆಲವ್ರದೆಲ್ಲ ರೆಕಾರ್ಡ್ಸ್ ರೆಡಿ ಮಾಡಿ ಇವತ್ತಲ್ಲಿ ಈ ಕಾರ್ಯಕ್ರಮ ಆದ ಕೂಡಲೇ ತಾಲೂಕ್ ಪಂಚಾಯತಿಯಲ್ಲಿ ಅವರಿಗೆ ಪರಿಹಾರದ ಚೆಕ್ ಕೊಡುವಂತ ಕೆಲಸವನ್ನು